ಇದನ್ನೆಲ್ಲ ಕಲ್ತಿದ್ದು ನಿಮ್ಮ ತಾತ ಸಾಲಿಗ್ರಾಮದ ಗಂಗಾಧರ ಮೂರ್ತಿಗಳ ಜೊತೆ. ಅವ್ರು ಹಾಕಿದ ದಾರಿಲಿ ನಾನು ನಡೀತಾ ಇದ್ದೀನಿ ಅಷ್ಟೇ. ಈಗ ಹಾರೈಕೆ, ಯಶಸ್ಸು, ಆಶೀರ್ವಾದ, ಪ್ರೀತಿ ಏನೇ ನನಗೆ ಸಿಕ್ಕಿದ್ರು ಅದು ಅವ್ರ ಪಾದಕ್ಕೆ ಸೇರ್ಬೇಕು. ಯಾಕೋ ಅತ್ತಿ ಆಯ್ತು ಇವಂದು. ಕೆಲವರು ಹೀಗೆ ತಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ತಮ್ಮದಲ್ಲ ಅನ್ಕೊಂಡ್ಬಿಡ್ತಾರೆ. ಫೂಲ್ಸ್. ಅಕ್ಕ ಯಾಕಲ್ಲ ನಿಂತಿದ್ಯಾ? ಬಾ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ವಿರು. ಥ್ಯಾಂಕ್ ಯು ಅಕ್ಕ. ನೀನ್ ಯಾವಾಗ್ಲೂ ಹೀಗೆ ನಗನಗ್ತಾ ಸಂತೋಷವಾಗಿರ್ಬೇಕು. ಏನ್ ಸುಬ್ಬು ಇದು? ಈ ವಿಜಯ ಅಪ್ಪನ ಜೊತೆ ಮತ್ತೆ ಚೆನ್ನಾಗಿದ್ದಾಳೆ. ಅದೇ ನನಗೂ ಗೊತ್ತಾಗ್ತಿಲ್ಲ ಮೇಡಮ್. ಮೊದಲೇ ಬಣ್ಣದ ನಾಲ್ಗೆ ಅವ್ರದ್ದು. ಬಣ್ಣವಾಗಿ ಮಾತಾಡ್ಕೊಂಡು ಯಜಮಾನ್ ಹತ್ರ ಏನಾದರೂ ಚೆನ್ನಾಗಿ ಮಾತಾಡ್ಬಿಟ್ಟಿರ್ಬೇಕು. ಅದಕ್ಕೇನೆ. ಇದು ಸರಿಯಲ್ಲ ಸುಬ್ಬು. ಅಪ್ಪನ ಬರ್ತ್ಡೇ ದಿನಾನೇ ಅಪ್ಪನ ಬೆನ್ನ ಹಿಂದೆ ಕಂಟಕ ಮತ್ತೆ ಬಂದ ಹಾಗಾಗಿದೆ. ಸರಿ ಸರಿ, ಎಲ್ಲ ಬನ್ನಿ, ಕೇಕ್ ಕಟ್ ಮಾಡೋಣ. ಬಾವಾ ಬನ್ನಿ. ನಾನ್ ಸೆಲೆಕ್ಟ್ ಮಾಡಿರೋ ಕೇಕನ್ನೇ ದೊಡ್ಡಪ್ಪ ಕಟ್ ಮಾಡ್ಬೇಕು, ಯಾಕಂದ್ರೆ ನಾನೇ ಡಿಸೈನ್ ಮಾಡಿದ್ದೀನಿ. ಆಗ್ಲಿ ಅಪ್ಪ, ಅಪ್ಪಣೆ. ಬನ್ನಿ ಬನ್ನಿ ಸುರೇಂದ್ರ ಅಣ್ಣ. ಏನಿಲ್ಲ ಇರು, ಅವನು ನನ್ನ ರಾತ್ರಿ ಯಾವ್ದೋ ಹಾರರ್ ಮೂವಿ ನೋಡಿ ಮಲಗಿಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನಷ್ಟೇ. ನೀನ್ ರೂಮ್ ಹೋಗು, ನೀನ್ ಬಾ. ನಾನು ದೊಡ್ಡಪ್ಪ, ಇದ್ ನಾನ್ ತಂದಿರೋ ಗ್ರೀಟಿಂಗ್ ಕಾರ್ಡ್ ಚೆನ್ನಾಗಿದ್ಯಾ? ಓಹೋ ಲವ್ಲಿ. ಥ್ಯಾಂಕ್ ಯು ಮಾ. ಎಲ್ಲರೂ ಏನಾದರೂ ಒಂದು ಕೊಡ್ತಾ ಇದ್ದಾರೆ. ನಾನು 101 ರೂಪಾಯಿ ಹೆಂಗೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಕೊಟ್ಬಿಡ್ತೀನಿ ಅತ್ಲಾಗಿ ಆಗಿದ್ದಾಗ. ಸಾಹೇಬ್ರೆ, ನಾನು ನಿಮ್ಗೋಸ್ಕರ ಒಂದು ಪುಟ್ಟ ಕಾಣಿಕೆ ತಂದಿದ್ದೀನಿ, ಗಿಫ್ಟ್. ತಗೊಳ್ಳಿ. ಅದೆಲ್ಲ ಯಾಕೆ? ತಗೊಳ್ಳಿ, ಹೇಳ್ತೀನಿ. ಎಲ್ಲರೂ ಏನೇನೋ ಕೊಡ್ತಾ ಇದ್ದಾರೆ ನೋಡಿ. ನಾವು ಸಣ್ಣದು ಕೊಡ್ತೀವೋ ದೊಡ್ಡದು ಕೊಡ್ತೀವೋ, ಆದರೆ ನಮ್ದು ಅಂತ ಒಂದು ಗಿಫ್ಟ್ ಇರುತ್ತಲ್ಲ, ಅಭಿಮಾನದಿಂದ ಕಾಣಿಕೆ ಕೊಡ್ತಾ ಇದ್ದೀನಿ. ತಗೊಳ್ಳಿ ಸಾಹೇಬ್ರೆ. ಥ್ಯಾಂಕ್ ಯು. ಅನ್ಯಾಯವಾಗಿ 101 ರೂಪಾಯಿ ಕೊಟ್ಬಿಟ್ಟೆ. ಈಗ 500 ರೂಪಾಯಿಗೆ ಆಗೋವಷ್ಟು ದೇಬ್ಕೊಂಡು ಹೋಗ್ಬೇಕು. ಸರಿ ಸರಿ ಸಾಹೇಬ್ರೆ, ಹೊಟ್ಟೆ ತಾಳ ಆಗ್ತೈತಿ. ನಡ್ರಿ, ಜಾಮೂನು ಕಜ್ಜಿಕಾಯಿ ಇದೇನಾದ್ರು ಮಾಡಿರ್ತಾರೆ ಅನ್ಸುತ್ತೆ, ತಿನ್ನೋಣ. ಅದೆಲ್ಲ ರೆಡಿ ಇದೆ, ಬನ್ನಿ. ಶ್ರಾವಣಿ, ನೀನು ಕೊಟ್ಟಿರೋ ಗಿಫ್ಟು ತುಂಬಾ ಚೆನ್ನಾಗಿದೆಯಮ್ಮ. ನನಗಿಷ್ಟ ಆಯ್ತು. ದೇವ್ರೆ, ಯಾವಾಗ ಬಂದ್ರಿ? ಆ ವಿಷಯ ಎಲ್ಲ ಆಮೇಲೆ ಇರ್ಲಿ, ಆದ್ರೆ ನಾನು ಬರ್ತಿದ್ದ ಹಾಗೆ ನೋಡಿದ್ದೇನು.
ಶ್ರಾವಣಿ ನನ್ ಮೊಮ್ಮಗಳು, ಸಾಲಿಗ್ರಾಮದ ಮನೆ ಕುಡಿ, ವೀರು ನಂದಿನಿ ಪ್ರೀತಿ ಸಂಕೇತ ಅಂತ ಅವಳ ಮೇಲೆ ಕೈ ಮಾಡಕ್ಕೆ ಇವಳು ಯಾರು? ಇವಳಿಗೆ ಏನು ಅಧಿಕಾರ ಇದೆ? ನೀನ್ ಶ್ರಾವಣಿ ಮೇಲೆ ತೆಗೆತ್ತೀಯ? ಏನಕ್ಕ ಇದೆಲ್ಲ? ಅಲ್ಲ ಸುರೇಂದ್ರ, ಅದು ಶ್ರಾವಣಿ ನನ್ನ ಬಗ್ಗೆ. ಅಕ್ಕ, ಕಾರಣ ಏನಾದರೂ ಆಗಿರ್ಬೋದು. ಅತ್ತೆಯವ್ರು ಹೇಳಿದ್ ಸರಿ. ಶ್ರಾವಣಿ ಸಾಲಿಗ್ರಾಮದ ಕುಡಿ, ಗಂಗಾಧರ ಮೂರ್ತಿಗಳು ಮೊಮ್ಮಗಳು, ಈ ಮನೆ ಮಗಳು. ನಿನಗಷ್ಟೇ ಅಲ್ಲ, ನಮಗೂ ಅವಳ ಮೇಲೆ ಕೈ ಮಾಡೋ ಅಧಿಕಾರ ಇಲ್ಲ. ಅತ್ತೆಯವ್ರ ಕೋಪ ಎಂಥದ್ದು ಅನ್ನೋದು ನಿನಗೆ ಗೊತ್ತು. ದಯವಿಟ್ಟು ಅವ್ರ ಹತ್ರ ಕ್ಷಮೆ ಕೇಳು. ಬೇಕಾಗಿಲ್ಲ. ಕ್ಷಮೆ ಅನ್ನೋದು ಕೋಪಕ್ಕೆ ಕೊಡೋ ಉತ್ತರ ಆಗ್ಬಾರ್ದು. ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು. ವಿಜಯ ನನ್ನ ಮೊಮ್ಮಗಳ ಮೇಲೆ ಕೈ ಎತ್ತಿ ತಪ್ಪು ಮಾಡಿದಾಳೆ. ಅವಳು ಶ್ರಾವಣಿ ಹತ್ರ ಕ್ಷಮೆ ಕೇಳಬೇಕು. ನಾನು ಶ್ರಾವಣಿ ಹತ್ರ ಕ್ಷಮೆ ಕೇಳ್ಬೇಕಾ? ಅವಳು ಚಿಕ್ಕವಳು, ನನ್ ಕಣ್ಣೆತ್ರಿಗಡೆ ಬೆಳೆದಿರೋಳು ಅನ್ನೋ ಸಲಿಗೆಯಿಂದ ನನ್ ಕೈ ಎತ್ತಿದೆ ಅಷ್ಟೇ. ಬೇರೆ ಬೇರೆ ಉದ್ದೇಶ ಏನೂ ಇರ್ಲಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಸಲಿಗೆಯಲ್ಲಿ ಪ್ರೀತಿ ತೋರಿಸ್ತಾರೆ, ಕೈ ಯಾರು ಎತ್ತಲ್ಲ. ಅದು ಅಲ್ಲದೆ ಉದ್ದೇಶ ಇಲ್ಲ ಕೈ ಎತ್ತಿದ್ದೀರಾ ಅಂದ್ರೆ ದೊಡ್ಡ ತಪ್ಪೇ ಅದು. ನನ್ನ ಮೊಮ್ಮಗ ಹೇಳ್ತಿರೋದು ನಿಜ. ಅವರು ಈ ಮನೆಗೆ ಅತಿಥಿಗಳು. ಗಂಡನಾಗಿ ಅವನ ತಾಳ್ಮೆಗೂ ಮಿತಿ ಇರುತ್ತೆ.